ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಿಐಡಿ ತನಿಖೆ ಈಗ ಚುರುಕುಗೊಂಡಿದೆ. ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಐಎಎಸ್ ಜ್ಞಾನೇಂದ್ರ ಕುಮಾರ್. ಪಶು ವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿ ಕುರಿತು ಪ್ರಶ್ನೆ. ಸಿಐಡಿಗೆ ಪ್ರಬಲ ಸಾಕ್ಷ್ಯಾಧಾರವಾಗಿರುವಂತಹ ಓಎಂಆರ್ ಶೀಟ್. ಸಿಐಡಿಯಿಂದ ಐಎಎಸ್ ಜ್ಞಾನೇಂದ್ರ ಕುಮಾರ್ಗೆ ಸರಣಿ ಪ್ರಶ್ನೆಗಳ ಸುರಿಮಳೆ. ಪರೀಕ್ಷಾ ನಿಯಂತ್ರಕರಾಗಿರುವಂತಹ ಇದೇ ಐಎಎಸ್ ಜ್ಞಾನೇಂದ್ರ ಕುಮಾರ್ ಈಗ ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರಶ್ನೆಗಳ ಸುರಿಮಳೆನೆ ಗೈತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಏನಾಯ್ತು, ಏನ್ ಕತೆ, ನೀವೇ ಮೇಲ್ವಿಚಾರಕರು, ಆ ಸಂದರ್ಭದಲ್ಲಿ ಏನೇನಾಯ್ತು, ಪಶುವೈದ್ಯಕೀಯ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು, ಜೊತೆಗೆ ಡಾಟಾ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಅಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಡಾಟಾಗಳು ಕೂಡ ಡಿಲೀಟ್ ಆಗಿಬಿಟ್ಟಿವೆ, ಹಾರ್ಡ್ ಡಿಸ್ಕ್ ನಾಪತ್ತೆ ಆಗಿಬಿಟ್ಟಿದೆ. ಸದ್ಯಕ್ಕೆ ಓಎಂಆರ್ ಶೀಟ್ ಅದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತಿದ್ದುಪಡಿ ಎಲ್ಲ ಆಯ್ತಲ್ವಾ, ತಿದ್ದಿದ್ರಲ್ಲ, ಯಾಕೆ, ಹೇಗೆ, ಅದೆಲ್ಲದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜ್ಞಾನೇಂದ್ರ ಕುಮಾರ್ ಜೊತೆಗೆ ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇನ್ನಿಷ್ಟು ಸಿಬ್ಬಂದಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ರ, ಎಲ್ಲವೂ ಕೂಡ ತನಿಖೆ ನಂತರದಲ್ಲಿ ಹೊರಬರುತ್ತೆ. ಸದ್ಯ ಸಿಐಡಿ ಅಧಿಕಾರಿಗಳು ತನಿಖೆ ಈಗ ಚುರುಕುಗೊಳಿಸಿದ್ದಾರೆ. ಮೊನ್ನೆಯಷ್ಟೇ ನೋಡಿದ್ವಿ, ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಆ ದಾಳಿ ಆದಂತ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಇಲ್ಲ ಆಯ್ತು, ಯುಪಿ ಹೋಗಿದ್ರು. ಆ ಸಂದರ್ಭದಲ್ಲಿ ತಂದೆಗೆ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇದೆ, ಆ ನಿಟ್ಟಿನಲ್ಲಿ ರಜೆ ತಗೊಂಡು ಹೋಗಿದ್ದೀನಿ ಅಂತ ಹೇಳಿದ್ರು. ಮೊಬೈಲ್ ಕೂಡ ಸ್ವಿಚ್ ಆಫ್. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರೆಹಮಾನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಸದ್ಯ ಈಗ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಏನೇನ್ ಪ್ರಶ್ನೆ, ಜೊತೆ ಏನೇನ್ ಆಗ್ತಾ ಇದೆ ಅಂತ, ಇನ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವು ಕೂಡ ಸಿಕ್ಕಾಕೊಳ್ತಾರೆ, ಏನ್ ಕತೆ ಅಂತ. ಏನಂತಂದ್ರೆ ಈ ಒಂದು ಕೆಪಿಎಸ್ಸಿ ಹಗರಣದಲ್ಲಿ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಒಂದು ಪರೀಕ್ಷೆಯ ಹಗರಣದಲ್ಲಿ ದೊಡ್ಡ ಮಟ್ಟಿಗೆ ಅಂದ್ರೆ ಇದರಲ್ಲಿ ಈ ಹಿಂದೆ ಸಾಕಷ್ಟು ಜನರ ಒಂದು ಕೈವಾಡ ಇದೆ ಅನ್ನೋದು ಸಹಜವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ನಿರಂತರವಾಗಿ ತನಿಖೆಯನ್ನ ಮಾಡಿದ್ರು, ಮತ್ತೆ ಅವರನ್ನ ಅಮಾನತು ಕೂಡ ಮಾಡಲಾಯಿತು. ಈಗ ಜ್ಞಾನೇಂದ್ರ ಕುಮಾರ್ ಅವರು ಕೂಡ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ ಮನೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಂದ ಏನು ಜ್ಞಾನೇಂದ್ರ ಕುಮಾರ್ ಅವರು ಕೂಡ ಕಾಣೆಯಾಗಿದ್ರು. ಅಂದ್ರೆ ಎಲ್ಲಿದ್ದಾರೆ ಏನು ಅನ್ನುವಂತ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ. ಮತ್ತೆ ಅವರ ಒಂದು ಪತ್ತೆ ಆದ ನಂತರ ಕೂಡ ಅವರಿಗೆ ನೋಟಿಸ್ ಅನ್ನು ಕೂಡ ಸಿಐಡಿ ಅಧಿಕಾರಿಗಳು ಕೂಡ ನೀಡಿದ್ರು, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದು. ಕಾರಣ ಇಷ್ಟೇ, ಅವರು ಪರೀಕ್ಷಾ ನಿಯಂತ್ರಕರಾಗಿ ಕೂಡ ಕೆಲಸ ಮಾಡಿದ್ರು. ಹಾಗಾಗಿ ಆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವರ ಒಂದು ಪಾತ್ರ ಬಹಳ ಒಂದು ಪ್ರಮುಖವಾಗುತ್ತೆ. ಹಾಗಾಗಿ ನಿನ್ನೆ ಈಗ ನೋಟಿಸ್ ಅವರಿಗೆ ನೀಡಲಾಗಿತ್ತು. ನಿನ್ನೆ ನೋಟಿಸ್ ನೀಡಿದ್ರು ಕೂಡ ಅವರು ಹಾಜರಾಗಿರಲಿಲ್ಲ, ಕಾಲಾವಕಾಶ ಕೂಡ ತೆಗೆದುಕೊಳ್ಳಿದ್ರು. ಈಗ ಅವರೇ ಖುದ್ದಾಗಿ ಸಿಐಡಿ ಕಚೇರಿಗೆ ಹಾಜರಾಗಿದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ಕೂಡ ಜ್ಞಾನೇಂದ್ರ ಕುಮಾರ್ ಅವರಿಗೆ ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಹಜವಾಗಿ ಅಂದ್ರೆ ಓಎಂಆರ್ ಸೀಟ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೂಡ ಸಿಐಡಿ ಅಧಿಕಾರಿಗಳು 2 ಬಾರಿ ಕೆಪಿಎಸ್ಸಿ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಪರಿಶೀಲಿಸಿ. ಹಾಗಾಗಿ ಆ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಇವರು ನಿಯಂತ್ರಕರಾದಂತಹ ಸಂದರ್ಭದಲ್ಲಿ ಆ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಆದಂತಹ ಒಂದು ಏನು ಓಎಂಆರ್ ಸೀಟ್ಗಳಾಗಿರಬಹುದು, ಈಗ ಇಲ್ಲಿ ಕಚೇರಿಯಲ್ಲಿ ಸಿಕ್ಕಂತ ಓಎಂಆರ್ ಸೀಟ್ಗಳಲ್ಲಿ ಕೂಡ ಪರಿಶೀಲನೆ ಮಾಡ್ತಾರೆ. ಎರಡಕ್ಕೂ ಕೂಡ ತಾಳೆ ಇದೆಯಾ ಇಲ್ವಾ ಅನ್ನುವಂಥದ್ದು, ಇದರಲ್ಲಿ ಏನಾದ್ರೂ ಅಕ್ರಮ ಇದ್ರೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಕೂಡ ಇವರನ್ನ ನೇರವಾಗಿ ಕೇಳ್ತಾರೆ. ಹಾಗಾದ್ರೆ ಒಂದು ವೇಳೆ ಇವರದೇ ಏನಾದ್ರೂ ಪ್ರಮುಖವಾದಂತಹ ಇದರಲ್ಲಿ ಪಾತ್ರ ಏನಾದ್ರೂ ಇದ್ರೆ ಖಂಡಿತವಾಗಿ ಇವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ತಾರೆ. ಯಾಕಂದ್ರೆ ಇವರ ಮೇಲೆ ಸಾಕಷ್ಟು ಅನುಮಾನಗಳು ಬರುವ ರೀತಿಯಲ್ಲಿ ಇವರು ಕೂಡ ನಡೆಕೊಂಡ್ರು. ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ಅಂದ್ರೆ ಒಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇವರು ಅದೇ ಸಂದರ್ಭದಲ್ಲಿ ಅನಾರೋಗ್ಯದ ಒಂದು ನೆಪವನ್ನು ಒಡ್ಡಿ ಕೂಡ ನಾಪತ್ತೆ ಆಗಿದ್ದು, ಅದಕ್ಕೆ ಗೃಹ ಸಚಿವರು ಕೂಡ ಒಂದು ಸ್ಪಷ್ಟನೆಯನ್ನ ನೀಡಿದ್ರು. ಹಾಗಾಗಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಐಡಿ ಅಧಿಕಾರಿಗಳು. ನಿರಂತರವಾಗಿ ಮಧ್ಯಾಹ್ನದಿಂದ ಹಿಡಿದು ಈಗಲೂವರೆಗೂ ಕೂಡ ನಿರಂತರವಾಗಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಅಕ್ರಮದ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರ ಒಂದು ಕೈವಾಡ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವರಿಗೆ ಮಾಹಿತಿ ಗೊತ್ತಿದೆ. ಒಂದು ವೇಳೆ ಆ ಪರೀಕ್ಷೆ